ಬೇಸಿಗೆ ಆರಂಭಕ್ಕೂ ಮೊದಲೇ ಬೆಂಗಳೂರಿನಲ್ಲಿ ನೀರಿಗೆ ತಾತ್ವಾರ ಉಂಟಾಗಿದೆ. ನೀರಿಲ್ಲದೆ ಹಾಹಾಕಾರ, ಜನ ಒಂದು ಬಿಂದಿಗೆ ನೀರು ತುಂಬಿಸ್ಕೊಳ್ಳೋಕೆ ಗಂಟೆಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಇದೆ. ನೀರಿಕಾಸು ಖಾಸಗಿ ಟ್ಯಾಂಕರ್ ಮಾಫಿಯಾ ಜೋರಾಗಿದ್ದು, ಟ್ಯಾಂಕರ್ ವಾಟರ್ ಮಾಫಿಯಾಗೆ ಬ್ರೇಕ್ ಯಾವಾಗ ಅನ್ನೋ ಪ್ರಶ್ನೆಯನ್ನ ಪಬ್ಲಿಕ್ ಟಿವಿ ನಿರಂತರ ಮಾಡ್ತಾ ಇತ್ತು. ಟ್ಯಾಂಕರ್ ವಾಟರ್ ದರ ನಿಗದಿಗೆ ಮೀನಾಮೇಷ ಯಾಕೆ ಅನ್ನೋ ಪ್ರಶ್ನೆ ಕೂಡ ಸದ್ಯ ಕಾಡ್ತಾ ಇದ್ದು, ರಾಜಧಾನಿ ಬೆಂಗಳೂರಿನಲ್ಲಿ ಜಲಗಂಡಾಂತರ ಬೇಸಿಗೆ ಆರಂಭಕ್ಕೂ ಮುನ್ನವೇ ಶುರುವಾಗಿದೆ. ನೀರಿಗೆ ಹಿಗ್ಗಾಮುಗ್ಗ ಕಾಸು ಕೀಳ್ತಾ ಇದ್ರು. 500-600 ರೂಪಾಯಿ ಟ್ಯಾಂಕರ್ ವಾಟರ್ ಇರೋ ಕಡೆ 1200-1300 ರೂಪಾಯಿ ಹಣ ಪೀಕ್ತಾ ಇತ್ತು. ಇದ್ರ ಬಗ್ಗೆ ನಿರಂತರವಾಗಿ ವಾಟರ್ ಟ್ಯಾಂಕರ್ ಮಾಫಿಯಾದ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡ್ತಾ ಇದ್ರು. ಹೀಗಿರುವಾಗ ಸದನದಲ್ಲೂ ಕೂಡ ಈ ಒಂದು ಪ್ರಕರಣ ಸದ್ದು ಮಾಡಿತ್ತು. ಇಷ್ಟಾದ ಮೇಲೂ ಯಾಕೆ ಇವರ ಮಾಫಿಯಾಗೆ ಅಥವಾ ಇವರ ದಂಧೆಗೆ ಕಡಿವಾಣ ಹಾಕೋ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿಲ್ಲ, ರಾಜಕಾರಣಿಗಳು ಮಾಡ್ತಿಲ್ಲ, ಬಿಬಿಎಂಪಿ ಸ್ಪಂದಿಸ್ತಿಲ್ಲ, BWSSB ಕಣ್ಣಿದ್ದು ಕುರುಡಾಗಿದೆ ಅನ್ನೋ ಪ್ರಶ್ನೆಯನ್ನ ಪಬ್ಲಿಕ್ ಟಿವಿ ಮಾಡ್ತು. ಈ ವರದಿ ಬೆನ್ನಲ್ಲೇ ಇದೀಗ 500 ಟ್ಯಾಂಕರ್ನ ಬೆಂಗಳೂರಿನಲ್ಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರಣ ಉಚಿತ ನೀರನ್ನ ಸಪ್ಲೈ ಮಾಡೋ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ನಗರದಲ್ಲಿ ಒಟ್ಟಾರೆಯಾಗಿ 3000 ಹತ್ತತ್ರ ವಾಟರ್ ಟ್ಯಾಂಕರ್ ಇದೆ ಅನ್ನುವಂತಹ ಮಾಹಿತಿ ಕಲೆ ಹಾಕೊಂಡು ಅದರಲ್ಲಿ ಈಗ 200 ಟ್ಯಾಂಕರ್ನ ವಶಕ್ಕೆ ಪಡೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅದು ಉಚಿತ ನೀರು ಸಪ್ಲೈ ಮಾಡೋ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಓಕೆ, ಆದರೆ 2800 ಟ್ಯಾಂಕರ್ಗಳಿಗೆ ದರ ನಿಗದಿ ಯಾವಾಗ, ಎಷ್ಟು ಕೊಡಬೇಕು ಹಣ? ಅವ್ರು ಕೇಳಿದಷ್ಟೇ ಮತ್ತೆ 3 ಪಟ್ಟು 4 ಪಟ್ಟು ಕೊಡಬೇಕಾ? ಸರ್ಕಾರ ಗ್ಯಾರಂಟಿ ಕೊಡೋವರೆಗೂ ಪಬ್ಲಿಕ್ ಟಿವಿ ವಿರಮಿಸಲ್ಲ. ಸದ್ಯ 1200ರಿಂದ 1800 ತನಕ ಬಾಯಿಗೆ ಬಂದಷ್ಟು ದರ ನಿಗದಿ ಮಾಡ್ತಾ ಇದ್ದಾರೆ. ಹಣ ಕೊಡ್ತೀವಿ ಅಂದ್ರೂ ಕೆಲವು ಜಾಗಕ್ಕೆ ಅಲ್ಲಿ ಬರೋಕ್ಕಾಗಲ್ಲ, ಸಂಧಿ ಇದೆ, ಮತ್ತೊಂದು ಮಗದೊಂದು ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಹೀಗಿರುವಾಗ ಯಾವಾಗ ದರ ಫಿಕ್ಸ್ ಮಾಡ್ತೀರಾ? ನಿನ್ನೆ ತಾನೇ ಒಂದು ಸಮನ್ವಯ ಸಮಿತಿ ಸಭೆ ಕೂಡ ನಡೆಸಿದ್ದಾರೆ. ಇದೀಗ BSW ಹಾಗೆ ಅಂದರೆ ಜಲಮಂಡಳಿಯವರು ಮತ್ತೆ BBMP ಅವರು ಇಬ್ಬರು ಕೂಡ ಸೇರಿ ಒಂದು ಸಭೆ ನಡೆಸಿದ್ದಾರೆ. ಆಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಇದೀಗ ನೀರನ್ನ ಉಚಿತವಾಗಿ ಪೂರೈಕೆ ಮಾಡೋದ್ರ ಬಗ್ಗೆ 200 ಟ್ಯಾಂಕರ್ನ ವಶಕ್ಕೆ ಪಡೆದುಕೊಂಡು ಜನರಿಗೆ ಉಚಿತವಾಗಿ ಕೊಡ್ತೀವಿ ಅಂತ. ಬಟ್ ಅದನ್ನ ಸಂಪರ್ಕ ಮಾಡೋದು ಹೇಗೆ ಒಂದು ಪ್ರಶ್ನೆ. ಮತ್ತೊಂದು, ನೀವು 200 ವಶಕ್ಕೆ ಪಡಿಸ್ಕೊಳ್ತೀವಿ ಅಂದ್ರೆ ಇನ್ನೂ ಹತ್ತಿರ 2800 ವಾಟರ್ ಟ್ಯಾಂಕರ್ ಬೆಂಗಳೂರಿನಲ್ಲೇ ಕೆಲಸ ನಿರ್ವಹಿಸುತ್ತವೆ. ಅವು ಹಾಗಾದ್ರೆ ಆರಾಮಾಗಿ ಇಲ್ಲಿ ತನಕ ಇಸ್ಕೊಂಡಾಗೆ 1500-2000 ಹಣ ಇಸ್ಕೊಳ್ಬೋದಾ, ಅಥವಾ ಅದಕ್ಕೆ ಏನಾದ್ರು ದರ ಫಿಕ್ಸ್ ಮಾಡ್ತೀರಿ ಅನ್ನೋದಾದ್ರೆ ಯಾವಾಗ? ಈ ಪ್ರಶ್ನೆಯನ್ನ ಪಬ್ಲಿಕ್ ಟಿವಿ ಕೇಳ್ತಾ ಇದೆ.